ಹಾಗೂ ನೀವು ಹಾಗೆ ಹೋಲ್ಡ್ನಲ್ಲಿ ಇರಿ. ಮತ್ತೊಂದು ಅಪ್ಡೇಟ್ ಈಗ ಬರ್ತಾ ಇದೆ. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಕರ್ನಲ್ ಸೋಫಿಯಾ ಖುರೇಶಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತ ಅಟ್ಯಾಕ್ ಅನ್ನ ನಡೆಸಿರೋದು. ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿಯನ್ನ ಕರೆದಿರೋದು. ಪಾಕ್ ದಾಳಿ ಮಾಹಿತಿಯನ್ನ ಈ ವಿದೇಶಾಂಗ ಇಲಾಖೆ ನೀಡುತ್ತೆ. ಪಿನ್ ಟು ಪಿನ್ ಮಾಹಿತಿಯನ್ನ ಅವರು ಹಂಚಿಕೊಳ್ತಾರೆ. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಕರ್ನಲ್ ಸೇರಿದಂತೆ ಅನೇಕರು ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ, ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಿದ್ದಾರೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತೀಯ ಸೇನೆಯಿಂದ ಅಟ್ಯಾಕ್ ಅನ್ನ ಮಾಡಿರೋದು. ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಪಾಕ್ ದಾಳಿ ಮಾಹಿತಿಯನ್ನ ವಿದೇಶಾಂಗ ಇಲಾಖೆ ನೀಡಲಿದೆ. ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತ ಅಟ್ಯಾಕ್ ಅನ್ನ ಮಾಡಿದೆ. ಬೆಳಗ್ಗೆ 10 ಗಂಟೆಗೆ ಈ ಹಿನ್ನೆಲೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಪಾಕ್ ದಾಳಿ ಮಾಹಿತಿ ಬಗ್ಗೆ ವಿದೇಶಾಂಗ ಇಲಾಖೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡುತ್ತೆ. ಸದ್ಯ ಭಾರತೀಯ ಸೇನೆಯಿಂದ 16 ಕಡೆ ಪಾಕ್ನ 16 ಕಡೆ ನಗರಗಳ ಮೇಲೆ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಸದ್ಯದ ಮಾಹಿತಿ ಪ್ರಕಾರ ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತ ಅಟ್ಯಾಕ್ ಅನ್ನ ಮಾಡಿರೋದು. ಈಗಾಗಲೇ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. 10 ಕಡೆ ಪಾಕಿಸ್ತಾನ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಇನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಪಾಕ್ ದಾಳಿ, ನಾವು ಎಷ್ಟು ಕಡೆ ದಾಳಿಯನ್ನ ಮಾಡಿದ್ದೀವಿ, ಎಲ್ಲೆಲ್ಲ ಅಟ್ಯಾಕ್ ಮಾಡಿದ್ವಿ, ಯಾವ ರೀತಿ ಅಟ್ಯಾಕ್ ಮಾಡಿದ್ವಿ ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನು ಸಹ ಈ ವಿದೇಶಾಂಗ ಇಲಾಖೆಯ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಳ್ಳಲಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಪಾಕಿಸ್ತಾನದ ದಾಳಿಯ ಮಾಹಿತಿಯನ್ನ ಈ ವಿದೇಶಾಂಗ ಇಲಾಖೆ ನೀಡುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಇನ್ನು ಇವ್ರ ಜೊತೆ ಕರ್ನಲ್ ಸೋಫಿಯಾ ಖುರೇಶಿ ಸಹ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಿದ್ದು ಈ ಇಬ್ಬರು ಮಾಹಿತಿಯನ್ನ ಹಂಚಿಕೊಳ್ತಾರೆ. ಭಾರತೀಯ ಸೇನೆ ಪಾಕಿಸ್ತಾನದ ಎಷ್ಟು ಕಡೆ ಅಟ್ಯಾಕ್ ಅನ್ನ ಮಾಡಿತು ಹಾಗೂ ಏನೆಲ್ಲ ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಳ್ತಾರೆ. ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆದಿದೆ. ಪಾಕಿಸ್ತಾನದ ದಾಳಿಯ ಮಾಹಿತಿಯನ್ನ ವಿದೇಶಾಂಗ ಇಲಾಖೆ ಹಂಚಿಕೊಳ್ಳಲಿದೆ. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಇದರ ಜೊತೆಗೆ ಕರ್ನಲ್ ಸೋಫಿಯಾ ಖುರೇಶಿ ಅವರು ಸಹ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಿದ್ದು ಅವರು ಸಹ ಪಾಕ್ ದಾಳಿ ಯಾವ ರೀತಿ ಆಯಿತು ಅನ್ನುವಂತಹ ಮಾಹಿತಿಯನ್ನ ನೀಡೋರಿದ್ದಾರೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಸದ್ಯಕ್ಕೆ ಭಾರತ ಅಟ್ಯಾಕ್ ಮಾಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದರ ಕ್ಲಿಯರ್ ಪಿಕ್ಚರ್ ಅನ್ನ ನಾಳೆ ಕೊಡ್ತಾರೆ. ಪಾಕಿಸ್ತಾನದ ಕ್ವೆಟ್ಟಾ ಮೇಲೆ ಬಲೂಚ್ ದಾಳಿಯನ್ನ ನಡೆಸಿದೆ. ಕ್ವೆಟ್ಟಾ ನಗರ ವಶಕ್ಕೆ ಪಡೆದಂತಹ ಬಲೂಚ್ ಆರ್ಮಿ ಸದ್ಯ ಕ್ವೆಟ್ಟಾ ಮೇಲೆ ದಾಳಿಯನ್ನ ನಡೆಸಿದ್ರು. ಕ್ವೆಟ್ಟಾ ನಗರ ವಶಕ್ಕೆ ಪಡೆಯೋದಕ್ಕೆ ಬಲೂಚ್ ಆರ್ಮಿ ಹೋರಾಟವನ್ನ ಸತತವಾಗಿ ನಡೆಸಿಕೊಂಡು ಬರ್ತಾ ಇದ್ರು. ಬಲೂಚ್ ದಾಳಿಗೆ ಪರಾರಿಯಾದ ಪಾಕಿಸ್ತಾನದ ಸೇನೆ ಬಲೂಚ್ ಆರ್ಮಿಯ ದಾಳಿಗೆ ಅವರು ತತ್ತರಿಸಿ ಹೋಗಿದ್ದಾರೆ. ಕ್ವೆಟ್ಟಾ ಮೇಲಿನ ದಾಳಿಗೆ ಓರ್ವ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ಕ್ವೆಟ್ಟಾ ಮೇಲೆ ಬಲೂಚ್ ದಾಳಿಯನ್ನ ನಡೆಸಿದೆ. ಕ್ವೆಟ್ಟಾ ನಗರದ ವಶಕ್ಕೆ ಪಡ್ಕೊಂಡಿದೆ ಬಲೂಚ್ ಆರ್ಮಿ. ಕ್ವೆಟ್ಟಾ ನಗರ ತನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಬಲೂಚ್ ಆರ್ಮಿ ಯಶಸ್ವಿಯಾಗಿದೆ. ಕ್ವೆಟ್ಟಾ ನಗರಕ್ಕೆ ವಶಕ್ಕೆ ಪಡೆಯೋದಕ್ಕೆ ಬಲೂಚ್ ಆರ್ಮಿ ಸತತವಾಗಿ ಹೋರಾಟವನ್ನ ನಡೆಸಿಕೊಂಡು ಬರ್ತಾ ಇದ್ರು. ಇದೀಗ ಬಲೂಚ್ ದಾಳಿಗೆ ಪಾಕಿಸ್ತಾನ ಸೇನೆ ಅಲ್ಲಿಂದ ಕಾಲ್ಕಿತ್ತಿದೆ, ಪರಾರಿಯಾಗಿದೆ. ಇನ್ನ ಕ್ವೆಟ್ಟಾ ಮೇಲಿನ ದಾಳಿಗೆ ಓರ್ವ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಅವ್ರು ಯಾರು ಅನ್ನುವಂತಹ ಮಾಹಿತಿ ಇನ್ನೇನು ಅದ್ರ ಬಗ್ಗೆನೂ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನಿಮಗೆ. ಪಾಕಿಸ್ತಾನದ ಕ್ವೆಟ್ಟಾ ಮೇಲೆ ಬಲೂಚ್ ದಾಳಿಯನ್ನ ನಡೆಸಿದೆ. ಕ್ವೆಟ್ಟಾ ನಗರ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಬಲೂಚ್ ಆರ್ಮಿ ಸತತವಾಗಿ ಹೋರಾಟವನ್ನ ನಡೆಸಿಕೊಂಡು ಬರ್ತಾನೆ ಇತ್ತು. ಪಾಕಿಸ್ತಾನದ ಕ್ವೆಟ್ಟಾ ಮೇಲೆ ಬಲೂಚ್ ಆರ್ಮಿಯಿಂದ ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ.